ನಮಸ್ಕಾರ, ಸುಹಾಸಿನಿ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶನಿವಾರದ ವ್ಲಾಗನ್ನು ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದಾನೆ. ಇವಾಗ ಟೈಮ್ ಬಂದು ಬೆಳಿಗ್ಗೆ 9 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಬೆಳಿಗ್ಗೆ ತಿಂಡಿ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು. ನನ್ನ ಮಗಳಿಗೆ ವೆಜಿಟೇಬಲ್ ಉಪ್ಪಿಟ್ಟು ತಿನ್ಬೇಕಂತ ಅನಿಸ್ತಾ ಇದೆ ಅಂತೆ. ಸೊ ಹಾಗಾಗಿ ಅವಳಿಗೋಸ್ಕರನೇ ಇವಾಗ ಮಾಡ್ತಾ ಇರೋದು. ಸೊ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ನಾವು ಹೊರಗಡೆ ಹೋಗಬೇಕು. ಸ್ವಲ್ಪ ಶಾಪಿಂಗ್ ಅಂತ ಅಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಹೋಗ್ಬಿಟ್ಟು ತಿರುಗಾಡ್ಬಿಟ್ಟು ನೋಡೋಣ ಅಂತ ಆಗ್ಬಿಟ್ಟು. ವಿಶು ಎಲ್ಲಿ ಹೋಗ್ತೀವಿ ನಾವು? ಏನೇ ಬೇಕು ವಿಶುಗ? ಸೊ ಆಲ್ಮೋಸ್ಟ್ ಒಂದು 11 ಗಂಟೆ ಅನ್ನಷ್ಟರಲ್ಲಿ ಬಿಡೋಣ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ. ನಾವು ಒಂದ್ ಕಡೆ ಹೇಳ್ತಾ ಇದೀವಿ, ನಮ್ಮ ಮನೆಯವರು ಬೇಡ ಇನ್ನೊಂದ್ ಕಡೆ ಹೋಗೋಣ ಅಂತ ಇದ್ದಾರೆ. ಸೊ ಇನ್ನೂ ಡಿಸೈಡ್ ಆಗಿಲ್ಲ ನಾವು ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋದ್ಮೇಲೆ ಹೋಗ್ತೀವಿ ಅಷ್ಟೇ. ಯಾಕಂದ್ರೆ ನಮ್ದು 4 ಜನದ್ದು ಬೇರೆ ಬೇರೆ ಇದೆ. ಇವಳಿಗೆ ಬೇರೆ ಕಡೆ ಹೋಗ್ಬೇಕು, ನಾನು ಬೇರೆ ಕಡೆ ಹೋಗ್ಬೇಕು, ಈ ಚೋಟು ಬೇರೆ ಕಡೆ ಹೋಗ್ಬೇಕು. ಸೊ ಹಾಗಾಗಿ ಫಸ್ಟ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ, ಆದ್ರೆ ಮನೆಯಿಂದ ಹೊರಗಡೆ ಮಾತ್ರ ಹೋಗ್ತೀವಿ ಅಷ್ಟೇ. ಲಾಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿದಾಗ ನಾನು ಕಡ್ಲಿ ಬೇಳೆನ ಸರಿಯಾಗಿ ಫ್ರೈ ಮಾಡಿರ್ಲಿಲ್ಲ. ಸೊ ಸ್ವಲ್ಪ ಅದು ಬೆಂದಿರ್ಲಿಲ್ಲ ಸರಿಯಾಗಿ, ಅದಕ್ಕೆ ಈ ಸರ್ತಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸೊ ಯಾವಾಗಾದ್ರೂ ಹೋಗ್ಲಿ ಬಿಡು ಅಂತ ಬೇಗ ಆಗ್ಲಿ ಅಂತ ಹೇಳ್ಬಿಟ್ರೆ ಅದು ಚೆನ್ನಾಗಿ ಆಗೋದಿಲ್ಲ. ಒಂದ್ ಸಣ್ಣ ಮಿಸ್ಟೇಕ್ ಕೂಡ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಲಗೇಜಿಗೆ ಹೇಳ್ಬಿಡ್ತಾರೆ, ನೀನು ಅದು ಸರಿಯಾಗಿ ಕುಕ್ ಮಾಡಿಲ್ಲ, ಇನ್ನ ಹಸಿ ಇದೆ ಅಂತ. ಪಪ್ಪ ಹೇಳಿದ್ರೆ ಲಾಸ್ಟ್ ಕಡ್ಲಿ ಬೇಳೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಉದುರು ಬೇಕಲ್ಲ ಸ್ವಲ್ಪ? ಇಲ್ಲ, ಸ್ಟಿಕ್ಕಿ ಬೇಕಾ? ನೋ ನೋ ನೋ, ಇನ್ನ ಹಾಕ್ಬಿಟ್ಟು ಸ್ಟಿಕ್ಕಿ ಮಾಡ್ತೀವಿ. ಸ್ಟಿಕ್ಕಿ ಬೇಕಂದ್ರೆ ಸ್ವಲ್ಪ ರವೆ ಕಡಿಮೆ ಹಾಕೋದು, ಉದುರು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋದು. ಫೈನಲಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಸೊ ನನ್ನ ಮಗಳಿಗೆ ಸ್ವಲ್ಪ ಸಾಫ್ಟಾಗಿ ಉಪ್ಪಿಟ್ಟು ಬೇಕಾಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಸಾಫ್ಟ್ ಮಾಡಿದ್ದೀನಿ. ಉದುರುವಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ತಿಂಡಿ ತಿಂದ್ಮೇಲೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ವಿ, ಆದರೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಅಟ್ಲೀಸ್ಟ್ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಹಾಗಾಗಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಬರೀ ಚಪಾತಿ ಪಲ್ಯ ಮಾಡ್ತೀನಿ. ಅನ್ನ ಇದೆ ಇನ್ನೂ ಸ್ವಲ್ಪ, ಅದೇ ಬಿಸಿ ಮಾಡ್ತೀನಿ ಅಷ್ಟೇ. ಒಟ್ಟಿಗೆ ನಾವು ಊಟ ಮಾಡ್ಕೊಂಡು ಹೋದ್ರೆ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಅಲ್ಲಿ ಅಕಸ್ಮಾತ್ ನಾವು ಮಧ್ಯಾಹ್ನ ಟೈಮಿಗೆ ಹೋದ್ರೆ ಊಟ ಮಾಡೋದಕ್ಕೆ ಆಲ್ಮೋಸ್ಟ್ 1 hour 2 hours ಬೇಕಾಗುತ್ತೆ. ಯಾಕಂದ್ರೆ ಹೋಗ್ಬಿಟ್ಟು ಆರ್ಡರ್ ಮಾಡಿ ಅದು ಬರೋಷ್ಟರಲ್ಲಿ 2 hours ಆದ್ರೂ ಬೇಕು. ಬೆಸ್ಟ್ ನಮ್ಮ ಮನೆಯಲ್ಲಿನೇ ಊಟ ಮಾಡ್ಕೊಂಡು ಹೋಗೋದು. ಸೊ ಅಷ್ಟು ಟೈಮ್ ನಮ್ಗೆ ಸೇವ್ ಆಗುತ್ತೆ. ಬೇಗ ಹೋಗಿದ ತಕ್ಷಣ ಶಾಪಿಂಗ್ ಮಾಡ್ಬೋದು. ಸೊ ಹಾಗಾಗಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಾದಮೇಲೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಪಲ್ಯಗಳನ್ನು ಮಾಡ್ತಾಯಿದ್ದೀನಿ. ಇವತ್ತು ಸಾರು ಮಾಡ್ತಾಯಿಲ್ಲ ನಾನು, ಅದ್ರ ಬದಲಾಗಿ 2 ಥರದ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಬೆಂಡೆಕಾಯಿ ಪಲ್ಯ ಮತ್ತು ಇನ್ನೂ ಒಂದು ಚೌಳೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತಾ ಇರೋವಂಥ ಪಲ್ಯ. ಮೊದಲು ನಾನು ಬೆಂಡೆಕಾಯಿ ಪಲ್ಯ ಮಾಡಿದೆ. ನಾರ್ಮಲಿ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಮ್ಯಾಗಿ ಮಸಾಲನ ಹಾಕಿಬಿಟ್ಟು ಮಾಡ್ತೀನಿ. ಸೇಮ್ ಅದೇ ಥರನೇ ಮ್ಯಾಗಿ ಮಸಾಲ ಹಾಕಿಬಿಟ್ಟು ಮಾಡಿದ್ದೀನಿ. ಎಷ್ಟೋ ಸರ್ತಿ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇವತ್ತು ಶೇರ್ ಮಾಡ್ಕೊಳ್ಳಿಲ್ಲ ನಾನು. ಇವಾಗ ನಾನಿಲ್ಲಿ ಆಲೂಗಡ್ಡೆ ಮತ್ತು ಚೌಳೆಕಾಯಿ ಫ್ರೈ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನೋಡಿ ನನ್ನ ಮಗ ಬಂದುಬಿಟ್ಟು ಅವನು ಫ್ರೈ ಮಾಡ್ತಾಯಿದ್ದಾನೆ. ಈ ಥರ ಮನೆಯಲ್ಲಿದ್ದರೆ ಈ ಥರ ಕಿಚನಲ್ಲಿ ಬಂದುಬಿಟ್ಟು ಅವಾಗವಾಗ ಏನಾದರೂ ಮಾಡ್ತಾಯಿರ್ತಾನೆ. ಈ ಥರ ಫ್ರೈ ಮಾಡೋದಾಗಿರ್ಬೋದು, ದೋಸೆ ಹಾಕೋದು, ಅಥವಾ ಏನಾದರೂ ಮಿಕ್ಸ್ ಮಾಡಿಕೊಡೋದು, ಈ ಥರ ಏನಾದರೂ ಕೆಲಸ ಇದ್ದರೆ ಬಂದು ಮಾಡ್ತಾ ಇರ್ತಾನೆ.
ಆಲ್ಮೋಸ್ಟ್ ಅವ್ನು ಮನೆಯಲ್ಲಿದ್ದರೆ ಜಾಸ್ತಿ ಟೈಮ್ ನನ್ನ ಜೊತೆನೇ ಸ್ಪೆಂಡ್ ಮಾಡೋದು. ನಾನು ಕಿಚನಲ್ಲಿ ಇದ್ದರೆ ಅಲ್ಲೇ ಪಕ್ಕದಲ್ಲಿ ವಿಂಡೋ ಹತ್ರನೇ ಕುತ್ಕೊಂಡು ಅಲ್ಲೇ ಓದ್ಕೋತಾ ಇರ್ತಾನೆ, ಏನಾದರೂ ಮಾತಾಡ್ಕೋತಿರ್ತಾನೆ. ಸೊ ಇವಾಗ ಅವನು ಅಲ್ಲೇ ಕುತ್ಕೊಂಡು ಓದ್ಕೋತಾ ಇದ್ದಾನೆ. ಹಾಗೆ ನಾನು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಮೊದಲು ಆಲೂಗಡ್ಡೆ ಮತ್ತು ಸ್ವಲ್ಪ ಚೌಳಿಕೆ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ನಾರ್ಮಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟು ಹಾಕಿಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋದು. ಇದಕ್ಕೆ ಬೇರೆ ಏನು ಮಸಾಲ ಏನು ಹಾಕೋದು ಬೇಡ. ಜಸ್ಟ್ ಹಾಗೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಪಲ್ಯ ತುಂಬಾ ರುಚಿಯಾಗುತ್ತೆ. ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ ಕೂಡ ಹಾಕೋಬೋದು. ಆದರೆ ನಾನು ಏನು ಮಸಾಲ ಹಾಕ್ತಾಯಿಲ್ಲ, ಜಸ್ಟ್ ಬರೀ ಇಷ್ಟು ಮಾತ್ರ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಕಿಚನಲ್ಲಿನೇ ಯಾವಾಗೂ ಕೂಡ ಬೆಳಿಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಅನ್ಕೋತ ಈ ಥರ ಅಡುಗೆ ಮಾಡ್ತಾನೆ ಇರ್ತೀವಿ. ಮಕ್ಕಳಿಗೆ ಓದಿಸೋದಕ್ಕೆ ಅಂತ ನಮ್ಮ ಹತ್ರ ಟೈಮೇ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಅಡುಗೆ ಮಾಡ್ತಾನೆ ಮಕ್ಕಳಿಗೆ ಅಲ್ಲೇ ಪಕ್ಕದಲ್ಲಿನೇ ಕೂಡಿಸ್ಕೊಂಡು ಅಲ್ಲೇ ಓದಿಸ್ತಾ ಇರ್ತೀನಿ. ಅವರಿಗಂತ ನಾನು ಸೆಪ್ರೇಟ್ ಏನು ಟೈಮ್ ಕೊಡೋದಿಲ್ಲ. ಈ ಕಡೆ ಅಡುಗೆನೂ ಆಗಬೇಕು, ಆ ಕಡೆ ಮಕ್ಕಳಿಗೆ ಓದಿಸೋದು ಆಗಬೇಕು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಕಿಚನಲ್ಲಿನೇ ಇಬ್ಬರಿಗೂ ಕೂಡ ಜಾಸ್ತಿ ಓದಿಸೋದು ಬರೆಸೋದನ್ನು ಮಾಡ್ತಾ ಇರ್ತೀನಿ. ನೋಡಿ ಇವಾಗ ಆಲೂಗಡ್ಡೆ ಮತ್ತು ಚೌಳಿಕಾಯಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು 1 ನಿಮಿಷ ಇದನ್ನು ಮುಚ್ಚಿಡೋಣ. ಅದಾದ ನಂತರ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು ಶೇಂಗಾ ಪೌಡರನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಯಿತು. ಲಾಸ್ಟ್ ನಾನು ಡಿಮಾರ್ಟ್ಗೆ ಹೋದಾಗ ಪ್ರತಿ ಸರ್ತಿ ನಾನು ಬೇರೆದು ಕ್ವಾಲಿಟಿ ಉಪ್ಪನ್ನು ತೊಗೊಂಬರ್ತಾಯಿದ್ದೆ. ಆದರೆ ಈ ಸರ್ತಿ ಅದು ಇರಲಿಲ್ಲ. ಅದ್ರ ಬದಲಾಗಿ ನಾನು ಬೇರೆ ಟಾಟಾ ಉಪ್ಪನ್ನು ತೊಗೊಂಡು ಬಂದಿದ್ದೀನಿ. ಅದು ಉಪ್ಪು ಇಷ್ಟು ಸ್ಟ್ರಾಂಗ್ ಇದೆ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಾಗೆ ಅಷ್ಟು ಪಲ್ಯಗಳೆಲ್ಲ ಉಪ್ಪು ಆಗ್ತಾಯಿದೆ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾಯಿದೆ ಉಪ್ಪು ಹಾಕಬೇಕಾದ್ರೆ. ಎಷ್ಟು ಹಾಕೋದು ಏನು ಅಂತ ಅಂದಾಜು ಗೊತ್ತಾಗ್ತಾಯಿಲ್ಲ ನನಗೆ. ಕಡಿಮೆನೇ ಹಾಕಿರ್ತೀನಿ, ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಅದಕ್ಕೆ ಇವಾಗ ನಾನು ಫುಲ್ ಡಿಸೈಡ್ ಮಾಡಿದ್ದೀನಿ. ಸೊ 1 ಸ್ಪೂನ್ ಹಾಕೋ ಜಾಗದಲ್ಲಿ ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆನೇ ಹಾಕೋಣ. ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಪಲ್ಯಗಳೆಲ್ಲ ಆಯಿತು. ಬೆಂಡೆಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ ಎಲ್ಲ ಮಾಡಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಕೊನೆಯಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ. ಯಾವಾಗ ಕೂಡ ಅಷ್ಟೇ ನಾನು ಕೊನೆಯಲ್ಲಿನೇ ಚಪಾತಿನ ಮಾಡೋದು. ಬಿಸಿ ಬಿಸಿ ಹಾಗೆ ಚಪಾತಿ ಮಾಡ್ತಾಯಿರ್ತೀನಿ, ಆ ಕಡೆ ಹಾಗೆ ಊಟ ಮಾಡ್ತಾರೆ. ಹಾಗೆ ಎಲ್ಲರೂ ಅಂತಾರೆ, ನೀನು ಚಪಾತಿ ಎಷ್ಟು ಸಾಫ್ಟಾಗಿ ಮಾಡ್ತೀಯ, ನೀನು ಎಷ್ಟು ಚೆನ್ನಾಗಿ ಬರ್ತವೆ ನೀನು ಚಪಾತಿ ಅಂತ ಕೇಳ್ತಾರೆ. ಸೊ ನಮ್ಮ ಮನೆಯವರು ಕೂಡ ಚಪಾತಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೇಮ್ ಅದೇ ಹಿಟ್ಟಿಂದ ನಾನು ಕೂಡ ಸೇಮ್ ಅದೇ ಹಿಟ್ಟಿಂದನೇ ಮಾಡ್ತೀನಿ. ಆದರೆ ನನ್ನ ಚಪಾತಿ ಅವ್ರ ಚಪಾತಿಗಿಂತ ಸಾಫ್ಟಾಗಿ ಬರ್ತವೆ. ಯಾಕೆ ಅಂದರೆ ಹಿಟ್ಟು ಕಲಿಸೋದ್ರ ಮೇಲೆ ಇರುತ್ತೆ. ನಾರ್ಮಲಿ ನಾನು ಕೂಡ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿನೇ ಕಲಿಸ್ತೀನಿ. ಆದರೆ ಹಿಟ್ಟನ್ನು ನೀವು ಸ್ವಲ್ಪ ಹಾರ್ಡಾಗಿ ಕಲಿಸಿದ್ರೆ ಚಪಾತಿ ನಿಮಗೆ ಸ್ವಲ್ಪ ಹಾರ್ಡ್ ಆಗ್ತವೆ. ತುಂಬಾ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರ್ತವೆ. ಸೊ ನಾನು ಕೂಡ ಅಷ್ಟೇ ಚಪಾತಿ ಹಿಟ್ಟನ್ನು ತುಂಬಾ ಸಾಫ್ಟಾಗಿ ಕಲಿಸ್ಕೋತೀನಿ. ಆಲ್ಮೋಸ್ಟ್ ಕಲಿಸಿರೋವಂಥ ಚಪಾತಿ ಹಿಟ್ಟನ್ನು ಬೇರೆ ಯಾರಿಗೂ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಸಾಫ್ಟಾಗಿರುತ್ತೆ ನನ್ನ ಚಪಾತಿ. ಸೊ ಹಾಗಾಗಿ ನನ್ನ ಚಪಾತಿ ಸಾಫ್ಟಾಗಿ ಬರ್ತವೆ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. 2 ಥರದ ಪಲ್ಯ, ಮೊಸರು, ಶೇಂಗಾದ ಹಿಂಡಿ ಮತ್ತು ಸ್ವಲ್ಪ ಸೈಡಲ್ಲಿ ಸೌತೆಕಾಯಿನ ತೊಗೊಂಡಿದ್ದೀನಿ ಮತ್ತು ಚಪಾತಿ. ಇಷ್ಟು ಊಟ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅರೌಂಡ್ ಟೈಮ್ ಬಂದು ಮಧ್ಯಾಹ್ನ 7:30 ಆಗಿತ್ತು. ನಾವು ಹೊರಡೋಷ್ಟರಲ್ಲಿ ಬೇರೇನೋ ಜಯನಗರಿಗೆ ಆ ಕಡೆ ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಹೋಗಬೇಕಾದ್ರೂ ಟ್ರಾಫಿಕ್ ಇರುತ್ತೆ, ಬರಬೇಕಾದ್ರೂ ಟ್ರಾಫಿಕ್ ಇರುತ್ತೆ. ಸೊ ಬೇಡ ಆ ಕಡೆ ಎಲ್ಲ ಹೋಗೋದು. ಸೊ ಇಲ್ಲೇ ಹತ್ತಿರದಲ್ಲಿ ಇರೋಂತಹ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಕಾರಿಂದ ಇಳಿದ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ತಾ ಇದ್ದಂಗೆ ಅಲ್ಲಿ ನೋಡಿ ಜಾಗ್ವಾರ್ ಗಾಡಿ ನಿಂತಿತ್ತು. ಆ ಗಾಡಿ ನೋಡಿಬಿಟ್ಟು ಎಷ್ಟು ಕ್ರೇಜಿ ಇದೆ ನೋಡು ಅವನಿಗೆ ಇವಾಗ ಗಾಡಿದೆಲ್ಲ. ಸೊ ನನ್ನ ಮಗನಿಗೆ ಕಾರ್ದು ಕ್ರೇಜ್ ತುಂಬಾ ಇದೆ. ಒಂದು 2-3 ಗಾಡಿ ಇದ್ದಾವೆ ಅವನು ಫೇವ್ರೇಟ್ ಗಾಡಿಗಳು. ಎಲ್ಲೇ ನೋಡಲಿ ಅವನು ಹತ್ತಿರ ಹೋಗಿಬಿಟ್ಟು ನೋಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪಿಂಗ್ ಮಾಲ್ ಇತ್ತು. ಸೊ ಅಲ್ಲಿ ಇವಾಗ ನಾನು ಸ್ವೆಟರ್ಗಳನ್ನು ನೋಡ್ತಾ ಇದ್ದೀನಿ. ಇವಾಗ ವಿಂಟರ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಮ್ಮ ಮನೆಯವರಿಗೆ ಒಂದು ಸ್ವೆಟರ್ ಬೇಕಾಗಿತ್ತು. ಅದಕ್ಕೆ ನೋಡ್ತಾ ಇದ್ದೀನಿ. ಯಾವುದೂ ಕೂಡ ಇಷ್ಟ ಆಗಲಿಲ್ಲ, ಯಾಕಂದರೆ ಸೈಜ್ ಕರೆಕ್ಟಾಗಿ ಸಿಗಲಿಲ್ಲ. ಸೈಜ್ ಸಿಕ್ಕರೆ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು 4-5 ಶಾಪ್ ಇದ್ದಾವೆ ಚೆನ್ನಾಗಿ ದೊಡ್ಡದಾಗಿರುವಂಥದ್ದು. ಅರ್ಧಂಬರ್ಧ ಶಾಪಿಂಗ್ ಆಗಿದೆ ನಮ್ಮದು. ಸೊ
ಏನು ಬೇಕು ಅದು ಏನೂ ಕೂಡ ಸಿಗ್ತಾ ಇಲ್ಲ ನಮಗೆ. ಸುಮ್ಮನೆ ಆ ಕಡೆ ಅಡ್ಡಾಡ್ತಾ ಇದ್ದೀವಿ. ಫೈನಲಿ ಸ್ಮೆಲ್ ಬ್ಯಾಡ್. ಸಣ್ಣಗೆ ಮಳೆ ಕೂಡ ಬರ್ತಾ ಇದೆ. ಲೈಫ್ ಸ್ಟೈಲ್ ಲೇಡೀಸೇ ಜಾಸ್ತಿ ಇರ್ತದೆ, ನಿಮ್ದು ಇದು ಸಿಗಂಗಿಲ್ಲ. ನೋಡೋಣ. ತಿರುಗಾಡ್ ಸಾಕಾಯ್ತಲ್ಲ. ಸೊ ಅವರಿಬ್ಬರಿಗೂ ಏನೂ ಸಿಗ್ತಾ ಇಲ್ಲ, ಎಲ್ಲ ಫುಲ್ ಖಾಲಿ ಖಾಲಿ. ಇದು ಬೇಡ, ಅಲ್ಲಿ ಮುಂದೋಣ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲ್ಲ, ನಮಗೆ ಮಾತ್ರ ಎಲ್ಲ ಸಿಗುತ್ತೆ. ಪಾಪ ಅವ್ರಿಗೋಸ್ಕರ ಬಂದಿದ್ವಿ, ಅವ್ರಿಗೆ ಸಾಕು. ಇವಾಗ ಹೋಗೋಣ ಮನೆಗೆ ಅಲ್ಲ ಪಿಲ್ಲ. ನಂಗಂತೂ ಸಿಕ್ಕಲ್ಲ. ವಿಶ್ವಗೆ ಇವಾಗ ಪಿಜ್ಜಾ ಬೇಕಂತೆ. ಪಿಜ್ಜಾ ತಿಂದು ಮನೆಗೆ ಹೋಗ್ತೀವಿ. ಅವ್ರಿಗೆ ಸ್ಲಾಟ್ ಸಿಕ್ಕಿಲ್ಲ ಇನ್ನು. ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ. ಅಷ್ಟೊಂದೇನು ಅಂಗಡಿಗಳಿಲ್ಲ ಇಲ್ಲಿ. ಅಷ್ಟು ಜಾಸ್ತಿ ವೆರೈಟಿ ಇಲ್ಲ. ಎರಡೆರಡು ಮೂರು ಪೀಸ್ ಇದ್ದಾವೆ ಅಷ್ಟೇ. ಓಕೆ, ನಾನು ಎಲ್ಲೇ ಹೋಗಲಿ ಬ್ಯಾಗಲ್ಲಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ಹೋಗಿರ್ತೀನಿ. ಯಾಕಂದರೆ ಮಕ್ಕಳು ಇರ್ತಾರೆ, ಯಾವಾಗವಾಗ ಏನಾದರೂ ತಿನ್ನೋದಕ್ಕೆ ಬಿಡ್ತಾ ಇರ್ತಾರೆ. ಸೊ ಅದಕ್ಕೆ ಇವಾಗ ಮನೆಯಿಂದ ನಾನು ಓರಿಯೋ ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಡು ಹೋಗಿದ್ದೆ, ಅದನ್ನೇ ವಿಶು ತಿಂತಾ ಇದ್ದಾನೆ. ಶ್ರಾವಣಿ ಏನು ಅಷ್ಟೊಂದು ತಿನ್ನೋದು ಮಾಡೋದಿಲ್ಲ ಹೊರಗಡೆ ಹೋದಾಗ, ಆದರೆ ವಿಶುನೇ ಜಾಸ್ತಿ ತಿನ್ನೋದು ಇದೆಲ್ಲ ಮಾಡ್ತಾನೆ. ಸೊ ಇವಾಗ ಇನ್ನೂ ಒಂದು ಮಾಲ್ಗೆ ಬಂದಿದ್ದೀವಿ. ಎಷ್ಟೋ ತನಕ ಹುಡುಕ್ತಾ ಇದ್ದೀವಿ, ನಮ್ಮ ಮನೆಯವರಿಗೆ ಮತ್ತು ವಿಶುಗೆ ಬಟ್ಟೆನೇ ಸಿಗ್ತಾ ಇಲ್ಲ. ಲಾಸ್ಟ್ ಇವಾಗ ಇದು ಒಂದು ಶಾಪ್ ನೋಡ್ತೀವಿ. ಅಕಸ್ಮಾತ್ ಇಲ್ಲಿ ಸೈಜ್ ಮತ್ತು ಕಲರ್ ನಮಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ವೀಕ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿವಿ. ಪಿಜ್ಜಾ ಬರೋ ತನಕ ಅದು ಇನ್ನೊಂದು ಕಲರ್ ಇರ್ತಲ್ಲ, ಅದು ತೋರಿಸಿ. ಎಷ್ಟು ಗಂಟೆ ಬಂದಿವಿ ನಾವು ಇಲ್ಲಿ? 4 ಗಂಟೆ ಆಯಿತು. 2 hours ಆಯ್ತು. ನೋಡಿ ಕಲರ್ ಚಲೋ ಅದಲ್ಲ. Which car is that? Red. MG. MG, not MJ. ರೆಡ್ ಕಲರ್ ಲಿಕ್ವಿಡ್ ಜಾಸ್ತಿ ಅದ. ಇದು ಚಲೋ ಅದ. Open. ಸೊ ನಾವು ಪಿಜ್ಜಾ ತಿಂದು ಹೊರಗಡೆ ಬರೋಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಒಳಗಡೆ ಕೂತಿದ್ವಿ. ಸೊ ಅಷ್ಟೊಂದೇನು ಗೊತ್ತಾಗಲಿಲ್ಲ ನಮಗೆ. ಹೊರಗಡೆ ಬಂದ ಮೇಲೆ ನೋಡಿದ್ವಿ ನಾವು. ಹಾಗೆ ಪಕ್ಕದಲ್ಲಿ ಒಂದು ಬಾಟಾ ಶೋರೂಮ್ ಇತ್ತು. ಅಲ್ಲಿ ವಿಶುಗೆ ಸ್ವಲ್ಪ ಕ್ರಾಕ್ಸ್ ತೊಗೋಬೇಕಿತ್ತು. ಸೊ ಹಾಗಾಗಿ ಅಲ್ಲೇ ಹೋಗಿಬಿಟ್ಟು ಕ್ರಾಕ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲೇನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹಾಗೆ ಸ್ವಲ್ಪ ಕ್ರಾಕ್ಸ್ ತೊಗೊಂಡು ಮತ್ತೆ ಬರಬೇಕಾದ್ರೆ ಸ್ವಲ್ಪ ಅಲ್ಲೇ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತವೆ ಅಲ್ಲಿ. ಹಾಗೆ ಬರಬೇಕಾದ್ರೆ ತೊಗೊಂಡು ಇವಾಗ ಫೈನಲ್ ಆಗಿ ಮನೆಗೆ ಬರ್ತಾ ಇದ್ದೀವಿ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಐ ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಇವತ್ತಿಂದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.